ಓಂ ಶ್ರೀ ಗಣೇಶಾಯ ನಮಃ. ಶನಿ ಮಹಾತ್ಮೆ ಪೀಠಿಕೆ. ಓಂ ನಮಃ ಶನಿ ಮಹಾತ್ಮಾಯ ನಮಃ. ಈ ಶನಿ ಮಹಾತ್ಮೆಯ ಕಥೆಯನ್ನು ಎಲ್ಲ ಮನುಷ್ಯರು ಶ್ರದ್ಧಾಭಕ್ತಿಯಿಂದ ಆಲಿಸಿದರೆ ಉತ್ತಮ ಫಲ ಮತ್ತು ಮಹಾತ್ಮರ ವಿಶೇಷ ಕೃಪೆಗೆ ಪಾತ್ರರಾಗುತ್ತೇವೆ. ಅದರಲ್ಲಿಯೂ ವಿಶೇಷವಾಗಿ ಯಾರಿಗೆ ಪಂಚಮ ಶನಿ, ಅಷ್ಟಮ ಶನಿ ಮತ್ತು ಸಾಡೆ ಸಾತಿ ನಡೆಯುತ್ತಿರುತ್ತದೆಯೋ ಅವರಿಗೆ ಈ ಕಥೆಯು ತುಂಬ ಪ್ರಭಾವಶಾಲಿಯೂ ಉತ್ತಮ ಪರಿಣಾಮಕಾರಿಯೂ ಆಗಿರುತ್ತದೆ. ಆದ್ದರಿಂದ ಈ ಕಥೆಯನ್ನು ಪ್ರತಿನಿತ್ಯ ಬೆಳಿಗ್ಗೆ ಅಥವಾ ಸಾಯಂಕಾಲ ಶ್ರದ್ಧೆಯಿಂದ ಓದಬೇಕು ಅಥವಾ ಕೇಳಬೇಕು. ಪ್ರತಿನಿತ್ಯ ಸಾಧ್ಯವಾಗದಿದ್ದರೆ ಶನಿವಾರದಂದು ತಪ್ಪದೇ ಕೇಳಬೇಕು. ಶನಿ ಮಹಾತ್ಮರ ಪರಿಚಯ. ಅನಿಷ್ಟಕ್ಕೆಲ್ಲ ಶನಿದೇವರೇ ಕಾರಣ ಎಂದು ಶನಿದೇವರನ್ನು ಕೆಟ್ಟದಾಗಿ ಬಿಂಬಿಸಲಾಗುತ್ತದೆ. ಆದರೆ ಮಹಾತ್ಮನು ತುಂಬ ಕರುಣಾಮಯಿ ಮತ್ತು ಅಷ್ಟೇ ಕಠಿಣವಾದ ಕಟ್ಟುನಿಟ್ಟಾದ ಶಿಕ್ಷಕನೂ ಕೂಡ ಹೌದು. ಮನುಷ್ಯರಾದ ನಾವು ಜೀವನದಲ್ಲಿ ನಮಗೆ ತಿಳಿದೋ ಅಥವಾ ತಿಳಿಯದೆಯೋ ತಪ್ಪುಗಳನ್ನು ಮಾಡುತ್ತಿರುತ್ತೇವೆ. ಅದನ್ನು ಶಿಕ್ಷಿಸಿ ಸರಿಪಡಿಸುವುದೇ ಶನಿ ಮಹಾತ್ಮರ ಮಹಿಮೆ. ಶನಿ ಮಹಾದೇವನು ಕೊಡುವುದನ್ನು ಯಾರೂ ನಿಲ್ಲಿಸಲಾರರು. ಮಹಾನುಭಾವ ಕೊಡದೆ ನಿಲ್ಲಿಸಿ ಕೆಡಿಸುತ್ತಿದ್ದರೂ ಯಾರೂ ತಡೆಯಲಾರರು. ಮಾನವರಿಂದ ಹಿಡಿದು ದೇವತೆಗಳವರೆಗೂ ಎಲ್ಲರಿಗೂ ಶನೈಶ್ಚರರೆಂದರೆ ಏನೋ ಭಯ, ದುಗುಡ, ಅದರಲ್ಲೂ ಅವರ ಕಾಟವೆಂದರೆ ಇನ್ನೂ ಹೆಚ್ಚಿನ ಭೀತಿ. ಶನಿ ಮಹಾನುಭಾವನ ಅವಕೃಪೆಯಿಂದ ಅಯೋಧ್ಯ ಪಟ್ಟಣಕ್ಕೆ ಅಧಿಪತಿಯಾದ ದಶರಥ ಪುತ್ರನಾದ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗುವಂತೆಯೂ ತನ್ನ ಪ್ರಿಯ ಸತಿಯಾದ ಸೀತೆಯನ್ನು ಕಳೆದುಕೊಂಡು ಅತಿ ದುಃಖವನ್ನು ಅನುಭವಿಸಿದನು. ಲಂಕಾಧಿಪತಿಯಾದ ರಾವಣನು ಕಷ್ಟವನ್ನು ಅನುಭವಿಸಿದನು. ಸತ್ಯ ಹರಿಶ್ಚಂದ್ರನು ತನ್ನ ರಾಜ್ಯವನ್ನು ಕಳೆದುಕೊಂಡು ತನ್ನ ಸತೀಸುತನನ್ನು ವಿಕ್ರಯಿಸಿ ತಾನು ಪರರ ವಶನಾಗಿ ಅತಿ ಕಷ್ಟವನ್ನು ಅನುಭವಿಸಿದನು. ನಳ ಚಕ್ರವರ್ತಿಯು ತನ್ನ ಸತಿಯನ್ನಗಲಿ ಕಷ್ಟವನ್ನನುಭವಿಸಿದನು. ಚಂದ್ರನು ಗುರುಪತ್ನಿಯನ್ನು ಬಯಸಿ ಕಳಂಕವನ್ನು ಹೊಂದಿದನು. ವಸಿಷ್ಠ ಮಹಾಮುನಿಯು ತನ್ನ ಶತಪುತ್ರರನ್ನು ನಾಶಗೈದರು. ಪಾಂಡವರು ರಾಜ್ಯಭ್ರಷ್ಟರಾಗಿ ಅರಣ್ಯವಾಸ ಮಾಡಿದರು. ಶ್ರೀಕೃಷ್ಣನು ಶಮಂತಕ ಮಣಿಯನ್ನು ಅಪಹರಿಸಿದನೆಂಬ ನಿಂದನೆಗೊಳಗಾದನು. ಲೋಕಪಾಲಕನಾದ ಶ್ರೀ ಮಹಾವಿಷ್ಣುವು ಸತಿಯನ್ನಗಲಿ ಇರಲಾಗದೆ ಮಹಾಲಕ್ಷ್ಮಿಯನ್ನು ಹುಡುಕಿಕೊಂಡು ಭೂಲೋಕದಲ್ಲಿ ಕಷ್ಟಪಡಬೇಕಾಯಿತು. ಹೀಗೆ ದೇವಾನುದೇವತೆಗಳಿಂದ ರಾಜಾದಿರಾಜರೆಲ್ಲರೂ ಮಹಾತ್ಮನಿಂದ ದುಃಖಕ್ಕೀಡಾಗಿ ಪತ್ನಿ ಸುತರರನ್ನು ಅಗಲಿ ಕಷ್ಟಪಟ್ಟಿದ್ದಾರೆಂದ ಮೇಲೆ ನಮ್ಮ ಪಾಡೇನು? ಮುಂದಿನ ಸಂಚಿಕೆಯಲ್ಲಿ ಶನಿ ಮಹಾತ್ಮೆಯು ಸಂಪೂರ್ಣಗೊಳ್ಳುತ್ತದೆ.